ನಮಸ್ತೆ. ಬೆಳಿಗ್ಗೆ ಹೊತ್ತು ಟೆನ್ಷನ್ ಅಲ್ಲೇ ಇದ್ದು ಯಾವಾಗ್ಲೂ ಟಿಫನ್ ಅಡ್ಗೆ ಕೆಲಸಗಳನ್ನ ಮಾಡ್ತಿದ್ದೆ. ಬಟ್ ಇವಾಗ ನಮ್ ಹನಿ ಇರೋದ್ರಿಂದ ನನ್ಗೆ ಆ ಟೆನ್ಷನ್ ಇಲ್ಲ. ಕೂಲ್ ಆಗಿರ್ತೀನಿ. ಅವಳೆ ಮಾಡ್ತಿರ್ತಾಳೆ. ಇನ್ನ ದೋಸೆ ಮಾಡ್ತೀನಿ ಅಂತ ಹೇಳಿ 1 ಕಪ್ ಅಕ್ಕಿ ಹಿಟ್ಟು, ಸೇಮ್ ಮೆಷರ್ಮೆಂಟ್ ಅಲ್ಲಿ ಚಿರೋಟಿ ರವೆ ಮತ್ತೆ ರಾಗಿ ಹಿಟ್ಟು ಮೂರನ್ನು ಹಾಕಿ ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ, ಹಸಿ ಮೆಣಸಿನಕಾಯಿ ಮತ್ತೆ ತುರಿದಿರುವಂತ ಕ್ಯಾರೆಟ್ ನ ಹಾಕ್ಬಿಟ್ಟು 1 ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡಿದ್ಲು. ಅದಾದ್ಮೇಲೆ ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ, ಕರಿಬೇವು, ಶುಂಠಿ ಮತ್ತೆ ಜೀರಿಗೆ, ಕೆಲವು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಇದ್ರಲ್ಲಿ. ಸೊ ಇಷ್ಟನ್ನು ಹಾಕ್ಬಿಟ್ಟು ಅವಳು ಒಂದು 15 ನಿಮಿಷ ಅದನ್ನ ನೆನಿಲಿಕ್ಕೆ ಅಂತ ಹೇಳಿ ಇಟ್ಟಿದ್ಲು. ಇನ್ನು ಅವಳು ಚಟ್ನಿ ರೆಡಿ ಮಾಡ್ತಿದ್ಲು. ಅಷ್ಟೊತ್ತಿಗೆ ನಾನು ಸೋರೆಕಾಯಿ ಇತ್ತು, ಅದರಿಂದ ಹೆಲ್ದಿ ಡ್ರಿಂಕ್ ಮಾಡೋಣ ಅಂತ ಅನ್ಬಿಟ್ಟು ನಾನು ಅದನ್ನೆಲ್ಲ ಕೆಲಸಗಳನ್ನ ಮಾಡ್ಕೊಂತಾ ಇದ್ದೆ. ಇನ್ನು ಒಂದು 15 ನಿಮಿಷ ಆದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಆಮೇಲೆ ಅವಳು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಲು. ಇನ್ನೊಂದು ಏನಂತಂದ್ರೆ ಈ ಒಂದು ದೋಸೆಗೆ ಯೂಶುವಲಿ ಸ್ವಲ್ಪ ನೀರ್ ಜಾಸ್ತಿನೇ ಹಾಕ್ಬೇಕಾಗತ್ತೆ. ಸೊ ಆ ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ನಾವು ಈಗ ತೆಳ್ಳಗೆ ನಾವು ಮಜ್ಜಿಗೆ ಮಾಡ್ಕೊಂತೀವಿ ನೋಡಿ, ಆ ತರ ಕನ್ಸಿಸ್ಟೆನ್ಸಿ ಬರ್ಬೇಕು. ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಎಲ್ಲ ಮಾಡಿ ಆದ್ಮೇಲೆ ದೋಸೆನ ಹಾಕ್ತಾ ಇದ್ಲು. ನಾನ್ ಯೂಶುವಲಿ ರವೆ ದೋಸೆ ಅಂತ ಮಾಡ್ತೀನಿ, ಬಟ್ ನಾನು ರಾಗಿ ಹಿಟ್ಟು ಹಾಕ್ತಿರ್ಲಿಲ್ಲ. ಬಟ್ ನನ್ ಮಗಳು ನ್ಯೂಟ್ರಿಷನಿಸ್ಟ್ ಆಗಿರೋದ್ರಿಂದ ರಾಗಿ ಹಿಟ್ಟು ಹಾಕಿದ್ರೆ ಒಳ್ಳೇದಮ್ಮ ನಮ್ ಹೆಲ್ತ್ ಗೆ ಅಂತ ಅನ್ಬಿಟ್ಟು ಹಾಕಿ ಮಾಡ್ತಾ ಇದ್ದಾಳೆ. ಇನ್ನ ರೆಗ್ಯುಲರ್ ಆಗಿ ನಮ್ಮ ಮನೆಯಲ್ಲಿ, ಅಂದ್ರೆ ನನ್ಗೆ ಅಂತಲ್ಲ, ನಾವು ಲೇಡೀಸ್ ಈ ದೋಸೆ, ಚಪಾತಿ, ಪೂರಿ ಈ ಟೈಪ್ ಏನಾದ್ರು ಮಾಡಿದಾಗ ಮನೇಲಿರೋರ್ಗೆ ಎಲ್ಲಾರ್ಗು ಬಿಸಿ ಬಿಸಿಯಾಗಿ ಮಾಡಿ ತಿನ್ನಿಸ್ತಿರ್ತೀವಿ. ಆದ್ರೆ ನಮ್ ಸರ್ದಿ ಬರೋ ಅಷ್ಟೊತ್ತಿಗೆ ನಮ್ಗೆ ಮಾಡ್ಕೊಳಕ್ ಮೂಡೇ ಇರೋದಿಲ್ಲ. ಯಾರಪ್ಪ ನಿಂತ್ಕೊಂತಾರೆ ಅನ್ನೋ ತರ ಏನೋ ಒಂದು ಲೇಸಿನೆಸ್ ನ ತೋರಿಸ್ಬಿಡ್ತೀವಿ. ಏನೋ ಒಂದ್ ಚಪಾತಿನೋ ಒಂದ್ ದೋಸೆನೋ ಎಕ್ಸ್ಟ್ರಾ ಮಾಡಿರೋದು ಉಳ್ದಿದ್ರೆ ತಣ್ಣಗಿರೋದು ಅದನ್ನೇ ತಿನ್ಬಿಟ್ಟು ಸುಮ್ನಾಗ್ಬಿಡ್ತೀವಿ ಅಲ್ವಾ. ಸೊ ನಾನು ಎಷ್ಟೋ ಸತಿ ಈ ತರ ಮಾಡಿದೀನಿ. ಬಟ್ ಬಿಸಿ ಬಿಸಿಯಾಗಿ ಯಾರಾದ್ರೂ ದೋಸೆ ಹಾಕೊಟ್ರೆ ತಿನ್ನೋದು ಆ ಮಜಾನೇ ಬೇರೆ ಇರುತ್ತೆ. ಸೊ ಇವಾಗ ನನ್ಗೆ ಆ ಫೀಲ್ ಅನ್ನೋದು ಆಗ್ತಾ ಇದೆ. ಇನ್ನ ಪ್ರೋಟೀನ್ಗೆ ಅಂತ ಅನ್ಬಿಟ್ಟು ಮೊಟ್ಟೆನೂ ಬೇಯಿಸಿದ್ಲು. ಇಬ್ರು ಜೊತೆಲಿ ಕುತ್ಕೊಂಡು ಟಿಫನ್ ಮಾಡಿದ್ವಿ.